ಹಾಯ್ ಎಲ್ಲರಿಗೂ ನಮಸ್ಕಾರ. ಆಶಾ ತ್ರಿಷಾ ಅಡುಗೆ ಮನೆಗೆ ಸ್ವಾಗತ. ನಾನಿವತ್ತು ಚಿಲುಕಿಸಿದ ಅವರೆಕಾಳಿನ ಗ್ರೇವಿ ಮಾಡ್ತಾಯಿದ್ದೀನಿ. ಈಗ ಅವರೆಕಾಳು ಸೀಸನ್ ಇರೋದ್ರಿಂದ ಎಲ್ಲ ಟ್ರೈ ಮಾಡ್ಬೋದು. ಇಲ್ಲಿ ನಾನು ಮೊದಲಿಗೆ ಚಿಕನ್ನ ಮಿಕ್ಸ್ ಮಾಡಿ ಕಲಸಿಡೋಕ್ಕೋಸ್ಕರ ಸಾಂಬಾರು ಪೌಡರು, ಖಾರ ಪುಡಿ, ಉಪ್ಪು, ಮೊಸರು, ನಿಂಬೆಹಣ್ಣು ಎಲ್ಲ ರೆಡಿ ಮಾಡಿ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮೊಸರು, ನಿಂಬೆಹಣ್ಣು ಎಲ್ಲ ಹಾಕಿ ಅದರಲ್ಲೇ ಮಿಕ್ಸ್ ಮಾಡಿ. ನೀರೇನು ಅವಶ್ಯಕತೆ ಇಲ್ಲ, ನೀರೇನು ಬೇಡ. ಮೊಸರು ಹಾಕೋದ್ರಿಂದ ಅದೇ ಕರೆಕ್ಟಾಗಿ ಆಗುತ್ತೆ. ಫಸ್ಟ್ ಇದನ್ನು ಕೈ ಆಡಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅರಿಶಿನ ಪುಡಿ ಎಲ್ಲ ಹಾಕಿ. ನಾನಿಲ್ಲಿ ಮತ್ತೆ ಯಾವುದೇ ಮಸಾಲೆ ಪೌಡರ್ ಆ್ಯಡ್ ಮಾಡ್ತಾಯಿಲ್ಲ. ನಾನು ಸಾಂಬಾರು ಪೌಡರ್ಗೆ ಎಲ್ಲ ಮಸಾಲೆನೂ ಹಾಕಿ ಮಾಡಿರ್ತೀನಿ. ಅದಕ್ಕೆ ನಾನು ಯಾವುದಕ್ಕೆ ಮಸಾಲೆ ಪೌಡ್ರ್ ಎಕ್ಸ್ಟ್ರಾ ಹಾಕಲ್ಲ. ಇದು ಮಿಕ್ಸ್ ಮಾಡಿಟ್ಟಿದ್ದೀನಿ ಒಂದು 10 ನಿಮಿಷ. ಅದು ಆಗೋಷ್ಟು ನಾನು ಇಲ್ಲಿ ಒಗ್ಗರಣೆ ಇಡ್ತಾಯಿದ್ದೀನಿ. ಒಂದು ಪಾತ್ರೆ ಇಟ್ಟು ಎಣ್ಣೆ ಹಾಕಿ 2 ಚಕ್ಕೆ ಪೀಸು, ಒಂದು ಸ್ಟಾರ್ ಹೂವು, ಈರುಳ್ಳಿ ಸಣ್ಣ ಕಟ್ ಮಾಡಿರೋ ಈರುಳ್ಳಿ, ಟೊಮೊಟೊ ಹಾಗೆ ಹಾಕೋರು ಸಣ್ಣ ಕಟ್ ಮಾಡಿ ಹಾಕ್ಬೋದು. ನಾನಿಲ್ಲಿ ರುಬ್ಬಿಟ್ಕೊಂಡಿದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಪುದೀನ ಹಾಕಿ ಕೈ ಆಡಿಸಿ. ಚೂರು ಅರಿಶಿಣ ಹಾಕ್ತಾಯಿದ್ದೀನಿ. ಚಿಕನ್ನಿಗೆ ಮಿಕ್ಸ್ ಮಾಡಿ ಕಲಸಿಡೋಕೆ ಅರಿಶಿಣ ಪುಡಿ ಹಾಕಿದ್ದೆ, ಈಗ ಸ್ವಲ್ಪ ಹಾಕ್ತಾಯಿದ್ದೀನಿ. ಅದಾದ ನಂತರ ಅವರೆಕಾಳು ಹಾಕಿ ಎಣ್ಣೆಲೆ ಒಂದು 2 ನಿಮಿಷ ಫ್ರೈ ಆಗಲಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಒಂದು 2 ನಿಮಿಷ ಕೈ ಆಡಿಸಿದ್ರೆ ಸಾಕು. ಎಣ್ಣೆಲೆ ಸ್ವಲ್ಪ ಫ್ರೈ ಆಗುತ್ತೆ. ಆಮೇಲೆ ಒಂದು ಟೊಮೊಟೊ ರುಬ್ಬಿಟ್ಕೊಂಡಿದ್ದೀನಿ. ರುಬ್ಬಿರೋ ಟೊಮೊಟೊ ಹಾಕಿ ಟೊಮೊಟೊದಲ್ಲೇ ಒಂದು 5 ನಿಮಿಷ ಫ್ರೈ ಆದರೆ ಅದೇ ಸ್ವಲ್ಪ ಬೆಂದಂಗೆ ಆಗಿರುತ್ತೆ, ಉಪ್ಪು ಹತ್ತುತ್ತೆ. ಒಂದು 5 ನಿಮಿಷ ಮಿಕ್ಸ್ ಮಾಡಿ ಹಂಗೆ ಕುದಿ ಬಂದರೆ ಸಾಕು. ಚಿಕನ್ ಹಾಕಿದ ಮೇಲೆ ಅದು ಬೇಯುತ್ತೆ. ಈಗ ಮಿಕ್ಸ್ ಮಾಡಿಟ್ಟಿರೋಂಥ ಮಸಾಲೆ ಎಲ್ಲ ಹಾಕಿ ಮಿಕ್ಸ್ ಮಾಡಿಟ್ಟಿರೋಂಥ ಚಿಕನ್ ಹಾಕ್ತಾಯಿದ್ದೀನಿ. ಸ್ವಲ್ಪ ನೀರು ಹಾಕೋಬೋದು ಅಷ್ಟೆ. ಸ್ವಲ್ಪ ನೀರು ಹಾಕಿ ಸಾಕು. ಚೆನ್ನಾಗಿ ಕುದಿ ಬಂದಿದೆ. ರೊಟ್ಟಿಗೆ, ಚಪಾತಿಗೆ, ಪೂರಿಗೆ ಎಲ್ಲಕ್ಕೂ ಆಗುತ್ತೆ. ಅನ್ನದ ಜೊತೆಗೂ ಆಗುತ್ತೆ. ನಾನಿಲ್ಲಿ ರೊಟ್ಟಿ ಮಾಡ್ಕೊತಾಯಿದ್ದೀನಿ. ಚೆನ್ನಾಗಿ ಬೆಂದಿದೆ. ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಲಾಸ್ಟಿಗೆ. ನಾನಿಲ್ಲಿ ರೊಟ್ಟಿ ಮಾಡ್ತಾಯಿದ್ದೀನಿ. ಸಂಜೆ ಟೈಮ್ ಮಾಡೋದ್ರಿಂದ ಸಂಜೆ ಟೈಮ್ ಜಾಸ್ತಿ ರೊಟ್ಟಿನೇ ಮಾಡೋದು. ಇಲ್ಲಿ ಚಿಕನ್ ಗ್ರೇವಿನೂ ರೆಡಿಯಾಗಿದೆ. ಆದರೆ ತಿನ್ನೋಕ್ಕೆ ಬೇಗ ಅರ್ಜೆಂಟ್ ಮಾಡ್ತಾಯಿದ್ರಿಂದ ಲಾಸ್ಟಿಗೆ ಇಟ್ಟು ಫೋಟೋ ತೆಗಿಯೋಕ್ಕೂ ಬಿಡೋಲ್ಲ ನಮ್ಮ ಮನೇಲಿ. ಈಗ ಚಿಕನ್ ರೆಡಿಯಾಗಿದೆ. ನೀವು ಟ್ರೈ ಮಾಡಿ.